ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ವರ್ಷ. ರೇಣುಕಾಸ್ವಾಮಿ ಮನೆಯಲ್ಲಿ 1 ವರ್ಷದ ಪುಣ್ಯತಿಥಿ ನಡೆದಿದೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಮಗನನ್ನ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಮೊಮ್ಮಗನ ಆರೈಕೆ, ಆಟ ಹಾಗೆ ಪಾಠದಲ್ಲಿ ಎಲ್ಲವನ್ನ ಮರಿತಾ ಇದ್ದೀವಿ. ಆದರೆ ಸರ್ಕಾರ ಭರವಸೆ ಕೊಟ್ಟಂತೆ ನಡ್ಕೊಂಡಿಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅವರು ಹೇಳಿದ್ದಾರೆ. ದರ್ಶನ್ ಜೈಲಿಂದ ಹೊರಬಂದ ಮೇಲೂ ನಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಮಗನ ಸಾವನ್ನ ನೆನೆದು ರೇಣುಕಾಸ್ವಾಮಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಈ ದಿನಕ್ಕೆ ನನ್ನ ಮಗ ಕೊಲೆಯಾಗಿ 1 ವರ್ಷ ಆಗಿದೆ ಕರೆಕ್ಟಾಗಿ. ಆ ಕಾರಣ ತಾವೆಲ್ಲ ಮಾಧ್ಯಮದವರು ನಮ್ಮನ್ನು ಭೇಟಿ ಮಾಡಿದ್ದಾರೆ. ನಮಗೆ ಪುತ್ರ ಶೋಕ ನಿರಂತರ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವ ಇರೋ ತನಕ ನಮಗೆ ಆ ನೋವು ಇದ್ದೇ ಇರುತ್ತೆ. ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ದೀವಿ. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸರು ಇರ್ಬೋದು, ನೀವು ಮಾಧ್ಯಮದವ್ರು ಇರಬೇಕು, ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮದು ಮನವಿ ಇದೆ. ನಮ್ಮ ಸೊಸೆಗೆ ನೌಕರಿ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಯ್ತೆ. ಅವಳು ಸಣ್ಣಳು, ಮೊಮ್ಮಗ ಸಣ್ಣನು. ಯಾಕಂದ್ರೆ ನಮಗೆ ವಯಸ್ಸಾಗಿದೆ, ನಾವು ಇರೋ ತನಕ ಏನೋ ನಡೀತೈತೆ. ಆಮೇಲೆ ಅವ್ರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ. ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮರೆಯೋಕ್ಕಾಗ್ತಾ ಇಲ್ಲ. ನಮಗೆ 1 ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇಲ್ಲಿದ್ದ. ಮೊಮ್ಮಗನ್ ನೋಡಿದ್ರೆ ಆಡು ಬರುತ್ತವೆ. ಇದಕ್ಕೆ ಅವಳಿಗೊಂದು ಕೆಲಸ ಕೊಡಿಸ್ಬೇಕಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗ ಅನ್ನೋದಕ್ಕೆ ಕೇಳ್ಕೊಂತೀನಿ ಅಷ್ಟೇ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ಅದೆಲ್ಲ ಅವ್ರಿಗೆ ಬಿಟ್ಟಿರೋದು. ನಮ್ಮ ಮನೇಲಿ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖ ಇಂದ ಇದ್ದೀವಿ. ಅತ್ತಿಮ್ಮ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ ಮನವಿ. ರೇಣುಕಾಸ್ವಾಮಿಯನ್ನ ಅವ್ರ ಕುಟುಂಬ ಕಳ್ಕೊಂಡು ಇವತ್ತಿಗೆ ಸರಿಯಾಗಿ 1 ವರ್ಷ. ಜೂನ್ 8ನೇ ತಾರೀಕು ಕಳೆದ ವರ್ಷ ಇದೇ ಸಮಯದಲ್ಲಿ, ಬಹುಶಃ ಇದೇ ಹೊತ್ತಿನಲ್ಲಿ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯಾಗ್ತಾ ಇತ್ತು. ಹಲ್ಲೆ ಮಾಡಿದವರು ಆ ನಂತರ ಅರೆಸ್ಟ್ ಆದರು, 1-6 ತಿಂಗಳ ಜೈಲಲ್ಲಿ ಕಳೆದ್ರು. ಅದಾದ ಬಳಿಕ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಿದೆ. ಈ ನಡುವೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿಚಾರಣೆಯಾಗ್ತಾ ಇದೆ. ಹೊರಗಡೆ ಜಾಮೀನಿನ ಮೇಲೆ ಬಂದವರು ಕೋರ್ಟ್ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ತಮ್ಮ ಕೆಲಸಗಳಲ್ಲಿ ಅವರೆಲ್ಲರೂ ಕೂಡ ನಿರತರಾಗಿದ್ದಾರೆ, ಅವರವರ ಭವಿಷ್ಯ ನೋಡ್ಕೊಳ್ತಿದ್ದಾರೆ. ಆದರೆ ಮಗನನ್ನ ಕಳ್ಕೊಂಡಿದ್ದು ಕಾಶಿನಾಥಯ್ಯ ಅವರ ಕುಟುಂಬ, ಪತಿಯನ್ನ ಕಳ್ಕೊಂಡಿದ್ದು ಅವರ ಪತ್ನಿ ಸಹನಾ, ಜೊತೆಗೆ ಪುಟ್ಟದಾದಂಥ ಮಗು ಬೇರೆ ಇದೆ. ಹಾಗಾಗಿ ನಮ್ಮ ಜೀವನಕ್ಕೆ ಆಧಾರ ಆಗೋ ಹಾಗೆ ಏನಾದರೂ ಸಹಾಯ ಮಾಡಬೇಕು ಸರ್ಕಾರ ಅನ್ನುವಂಥ ಆಗ್ರಹವನ್ನ ಇವತ್ತಿಗೂ ಈ ನೊಂದ ಕುಟುಂಬ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.